ವಾರ್ತೆಯ ಮುಖ್ಯಾಂಶಗಳು. ಮರುಮೌಲ್ಯಮಾಪನ ಲಯನ್ಸ್ ಪ್ರೌಢಶಾಲೆಗೆ ರಾಜ್ಯಕ್ಕೆ 2 ರ್ಯಾಂಕ್. ಜೆಇಇ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ದಿಶಾ ಮನೆಗೆ ತೆರಳಿ ಶುಭ ಹಾರೈಸಿದ ಶಾಸಕ ಹೆಬ್ಬಾರ್. ಸೂಪರ್ ಸ್ಟಾರ್ ರೈತ ದೇವರಾಜ್ ಇವರಿಗೆ ಸಚಿವರಿಂದ ಸನ್ಮಾನ. ನೀಟ್ ಪರೀಕ್ಷೆ ವ್ಯವಸ್ಥೆಯ ವಿರುದ್ಧ ಕಿಡಿಕಾರಿದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಮೋದ್. ದೇಶದ ಭವಿಷ್ಯವನ್ನು ರೂಪಿಸುವ ವಿದ್ಯಾರ್ಥಿಗಳ ಜೀವನದೊಂದಿಗೆ ಆಟವಾಡುವಂತಹ ನೀಟ್ ಪರೀಕ್ಷಾ ವ್ಯವಸ್ಥೆಯ ವಿರುದ್ಧ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು, ಅನ್ಯಾಯಕರ ಮೌಲ್ಯಮಾಪನ ಹಾಗೂ ವಿದ್ಯಾರ್ಥಿಗಳ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ಜಿಲ್ಲಾ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಮೋದ್ ಸಿರ್ಸಿಕರ್ ತಿಳಿಸಿದ್ದಾರೆ. ಅವರು ಕಾರವಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಡೆಸಲಾದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡುತ್ತಾ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ, ಗ್ಯಾಸ್ ಸಿಲಿಂಡರ್ ದರಗಳ ಭಾರಿ ಹೆಚ್ಚಳದಿಂದ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೇಂದ್ರ ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕುಮಟಾ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ವೈಭವ್ ನಾಯ್ಕ್, ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಯೋಗಾನಂದ ನಾಯ್ಕ್, ಭಟ್ಕಳ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ತೇಜಸ್, ಮಂಕಿ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ನಿಖಿಲ್, ಕುಮಟಾ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಸಂದೇಶ್ ನಾಯ್ಕ್, ಧೀರಜ್, ನವೀನ್ ಹಾಗೂ ವೆಂಕಟೇಶ್, ಜಿಲ್ಲಾ ಯುವ ಕಾರ್ಯದರ್ಶಿ ಕಾವ್ಯಾನಂದ ಹಾಗೂ ಸೈಯದ್ ಆಶ್ರಿಫ್ ಹಾಗೂ ಕುರೈಸಿ ಮತ್ತಿತರರು ಉಪಸ್ಥಿತರಿದ್ದರು. 17ರಲ್ಲಿ ಇವರೇನು ಅಧಿಕಾರಕ್ಕೆ ಬಂದ ಮೇಲೆ ಇವರು NTA ಅಂತ ಮಾಡ್ಕೊಂಡ್ರು. NTA ಮಾಡ್ಕೊಂಡು ಎಲ್ಲದರಲ್ಲೂ ವಿಸಿಬಿಲಿಟಿ ತರ್ತೀವಿ, ಟ್ರಾನ್ಸ್ಪರೆನ್ಸಿ ತರ್ತೀವಿ ಅಂತೇಳಿ ಇಂಥ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಅಥವಾ ಎಲಿಜಿಬಿಲಿಟಿ ಟೆಸ್ಟ್ಗಳನ್ನು ನಡೆಸಲಿಕ್ಕೆ ಟ್ರಾನ್ಸ್ಪರೆನ್ಸಿ ತರ್ತೀನಿ ಅಂತ ಮಾಡ್ಕೊಂಡಂಥ ಸಂಸ್ಥೆ. ಆ ಸಂಸ್ಥೆಗೆ ವಿಷನ್ನೂ ಇಲ್ಲ, ಎಂಪ್ಲಾಯೀಸು ಇಲ್ಲ. ನಮ್ಗೆ ಗೊತ್ತಿರೋ ಹಾಗೆ ಆ ಸಂಸ್ಥೆ ಹತ್ರ ಒಂದು ಸ್ವಂತ ಎಂಪ್ಲಾಯೀಸು ಇಲ್ಲ ಅಥವಾ ಇಂಥ ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಂತ ತಜ್ಞರು ಇಲ್ಲ. ಮುಂಡಗೋಡ್ ತಾಲೂಕಿನ ತೋಗೂರು ಗ್ರಾಮದ ಪ್ರಗತಿಪರ ರೈತರಾದ ದೇವರಾಜ್ ಫಕ್ಕೀರಪ್ಪ ನಾಯ್ಕ್ ಅವರಿಗೆ ಸೂಪರ್ ಸ್ಟಾರ್ 2025-26ನೇ ಜಿಲ್ಲಾ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಚಿವರಾದ ಮಂಕಾಳ್ ವೈದ್ಯ ಅವರು ದೇವರಾಜ್ ಅವರಿಗೆ ಸೂಪರ್ ಸ್ಟಾರ್ ಪ್ರಶಸ್ತಿ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ, ಕೆಪಿಸಿಸಿ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ, ಕುಮಟಾ PLD ಬ್ಯಾಂಕ್ ಅಧ್ಯಕ್ಷರಾದ ಭುವನ್ ಭಾಗವತ್ ಇತರರು ಇದ್ದರು. ಜೆಇಇ ಪರೀಕ್ಷೆಯಲ್ಲಿ ದೇಶಕ್ಕೆ 35ನೇ ಸ್ಥಾನ ಪಡೆದ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ದಿಶಾ ಅಶೋಕ್ ಹೆಗಡೆ ಅವರ ನಿವಾಸಕ್ಕೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಭೇಟಿ ನೀಡಿದರು. ಈ ವೇಳೆ ದೀಕ್ಷಾ ಅವರ ಅದ್ಭುತ ಸಾಧನೆಯನ್ನು ಶ್ಲಾಘಿಸಿದ ಶಾಸಕರು ತಾಲೂಕಿನ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಅಭಿಪ್ರಾಯಪಟ್ಟರು. ಬಳಿಕ ವಿದ್ಯಾರ್ಥಿಯನ್ನು ಸನ್ಮಾನಿಸಿ ಗೌರವಿಸಿ ಉಜ್ವಲ ಭವಿಷ್ಯಕ್ಕಾಗಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕುಟುಂಬಸ್ಥರು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಮರು ಮೌಲ್ಯಮಾಪನದಲ್ಲಿ ನಗರದ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ರಾಜ್ಯಕ್ಕೆ 2 ರ್ಯಾಂಕ್ ದೊರೆತಿದೆ. ಸುಫಿಯಾ ಗುಲಗುಂದಿಗೆ ವಿಜ್ಞಾನ ವಿಷಯಕ್ಕೆ ಮತ್ತು ಹೆಚ್ಚುವರಿ 2 ಅಂಕ ದೊರೆತು 625ಕ್ಕೆ 617 ಅಂಕ ಪಡೆದು ರಾಜ್ಯಕ್ಕೆ 9ನೇ ರ್ಯಾಂಕ್ ಹಾಗೂ ಸಮೀಕ್ಷಾ ರಾಯ್ಕರ್ ವಿಜ್ಞಾನ ವಿಷಯಕ್ಕೆ ಹೆಚ್ಚುವರಿ 4 ಅಂಕ ದೊರೆತು 625ಕ್ಕೆ 616 ಅಂಕ ಪಡೆದು ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದಿದ್ದಾರೆ. ಈ ಮೊದಲು ರಾಜ್ಯಕ್ಕೆ 2 ರ್ಯಾಂಕ್ ದೊರೆತಿತ್ತು. ಇದೀಗ 2 ರ್ಯಾಂಕ್ ಸೇರ್ಪಡೆಯಾದಂತಾಗಿದೆ. ವಿದ್ಯಾರ್ಥಿಗಳ ಸಾಧನೆಗೆ ಲಯನ್ಸ್ ಶಾಲಾ ಆಡಳಿತ ಮಂಡಳಿ, ಮುಖ್ಯಾಧ್ಯಾಪಕರು ಹಾಗೂ ಶಿಕ್ಷಕರೊಂದವರು ಹರ್ಷ ವ್ಯಕ್ತಪಡಿಸಿದ್ದಾರೆ.